ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅನಿತಾ ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ರಾಗಿ ಜ್ಯೂಸ್ ಯಾವ ಥರ ಮಾಡೋದು ಅಂತ. ಅದರಲ್ಲೂ ಬಾಯಿ ಹುಣ್ಣಾಗಿರುತ್ತಲ್ಲ ಅವ್ರು ಕುಡಿಲೇಬೇಕಾದಂಥ ಜ್ಯೂಸ್ ಇದು. ಏನಕ್ಕೆ ಅಂತಂದರೆ ತುಂಬ ತಂಪು ಮತ್ತು ಹುಣ್ಣ ಕಡಿಮೆ ಆಗುತ್ತೆ. ಹಾಗಾಗಿ ಅದಕ್ಕೆ ನಾನು ತೊಗೊಂಡಿದ್ದೀನಿ ರಾಗಿ 2 ಅವರ್ ನೆನೆಹಾಕಿದ್ದೆ. ಅದನ್ನು ನೆನೆಸ್ಬಿಟ್ಟು ಹಾಗೆ ಹಾಕ್ಬಿಟ್ಟಿದ್ದೀನಿ ಡೈರೆಕ್ಟಾಗಿ. ಸ್ವಲ್ಪ ಒಣಗಿಸ್ಕೋಬೇಕಿತ್ತು, ಒಣಗಿಸ್ಕೊಂಡಿಲ್ಲ ನೋಡಿ. ಆ ಥರ ಡೈರೆಕ್ಟಾಗಿ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಆ ಥರ ನೀರು ಇರುತ್ತೆ ಜಾಸ್ತಿ. ಹಾಗಾಗಿ ಸ್ವಲ್ಪ ಕಾಟನ್ ಬಟ್ಟೆ ಮೇಲೆ ಸ್ವಲ್ಪ ಹಾಕ್ಬಿಟ್ಟು ಒಂದು 2-3 ಮಿನಿಟ್ಸ್ ಬಿಟ್ಬಿಟ್ಟು ಹಾಕ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿ. ಫುಲ್ ಸೀಸಬಾರ್ದು, ಮತ್ತು ಸ್ವಲ್ಪ ಬೆಚ್ಚಗಾಗಬೇಕು ನೀಟಾಗಿ. ನೋಡಿ ಅದ್ರಾಗೆ ಕಾಣಿಸ್ತಾ ಇದೆಯಲ್ಲ, ಇದು ಬರೋವರೆಗೂ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು. ಹುರಿದಿದ್ದಾದಮೇಲೆ ಒಂದು ಜಾರ್ ತೊಗೋಬೇಕು, ಒಂದು 2 ನಿಮಿಷ ಬಿಡಬೇಕು ತಣ್ಣಗಾಗೋಕ್ಕೆ. ಆ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ರಾಗಿಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಬಾದಾಮಿ ನೆನೆಸಿಟ್ಟಿದ್ದೆ, ಬಾದಾಮಿ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ. 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನೇನು ತಪ್ಪು ಮಾಡಿದೆ ಅಂತ ಅಂದರೆ ಬೆಲ್ಲ ಈಗಲೇ ಹಾಕ್ಬಿಟ್ಟೆ. ಬಟ್ ಬೆಲ್ಲ ಈಗಲೇ ಹಾಕೋಕ್ಕೆ ಹೋಗಬೇಡಿ, ಆದಮೇಲೆ ಬೆಲ್ಲ ಹಾಕ್ಕೊಂಡು ಕರಗಿಸ್ಕೊಳ್ಳಿ. ಈ ಬೆಲ್ಲ ಇತ್ತು ಅಂದರೆ, ನಾರ್ಮಲ್ ಬೆಲ್ಲ ಇತ್ತು ಅಂತಂದರೆ ಕರಗಿಸ್ಕೊಂಬಿಟ್ಟು ಹಾಕ್ಕೊಳ್ಳಿ. ಹಾಗೇ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ನುಣ್ಣಗೆ ಮಿಕ್ಸಿ ಆದಮೇಲೆ ಒಂದು ಬಟ್ಟೆನ ಪಾತ್ರೆ ಕಟ್ಬಿಟ್ಟು ಈ ಥರ ಅದರಲ್ಲಿ ಹಾಕ್ಕೊಳ್ಳಿ. ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಸ್ಪೂನಲ್ಲೆಲ್ಲ ಹಿಂಗಂದರೆ ಕೆಳಗಡೆ ಫುಲ್ ಇಳ್ಕೊಳ್ಳುತ್ತೆ. ಅದಾದಮೇಲೆ ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಒಂದೇ ಟೈಮ್ ತೋರಿಸಿರೋದು ನಾನು. ಈ ಥರ ಹಾಲಿರುತ್ತೆ. ಬಾದಾಮಿ ಹಾಕಿರೋದ್ರಿಂದ ಬಾಯಿ ಹುಣ್ಣು ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗಾಗ್ಬಿಟ್ಟು ಹೇಳ್ತಾ ಇರೋದು. ಮತ್ತು ಇದು ರುಬ್ಬಿಟ್ಕೊಂಡಿದ್ದೀವಲ್ಲ, ಅದು ಎಕ್ಸ್ಟ್ರಾ ಸೋಸ್ ಇರ್ತೀವಲ್ಲ ಅದನ್ನು ಮತ್ತೆ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ನೀವು ಹಾಲು ತಕ್ಕೋಬೋದು. ಇಲ್ಲ ಸಾಕು ಅಂದರೆ ಅಷ್ಟೇ ಸಾಕು. ನಾನು ಸಾಕು ಅಂತ ಸುಮ್ಮನೆ ಆಗಿದ್ದೀನಿ. ಇನ್ನೊಂದು ಸರಿ ಬೇಕು ಅಂತಂದರೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಹಾಲು ಯಾವ ಥರ ಇದೆ ಅಂತ. ಸ್ವಲ್ಪ ಐಸ್ ಸ್ಟೋವ್ ಇದ್ದರೆ ಐಸ್ ಸ್ಟೋವ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಡಿ. ಇದನ್ನೊಂದು ಲೋಟಕ್ಕೆ ಹಾಕ್ಕೋಬೇಕು. ಇದನ್ನೊಂದು ಲೋಟಕ್ಕೆ ಹಾಕ್ಕೊಂಡಿದ್ದಾದಮೇಲೆ ಕಸ್ತೂರಿ ಬೀಜ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ತುಂಬ ದೇಹಕ್ಕೆ ತಂಪು, ಹಾಗಾಗಿಬಿಟ್ಟು ಇದೆರಡು ಹಾಕಿರೋದ್ರಿಂದ ಏನಾಗುತ್ತೆ, ಬಾಯಿ ಹುಣ್ಣು ಕಡಿಮೆ ಆಗುತ್ತೆ. ಮತ್ತು ಹೊಟ್ಟೆ ಹಸಿವು ಅಷ್ಟೊಂದು ಕಾಣಿಸಲ್ಲ ಮಕ್ಕಳಿಗೆ. ಏನಕ್ಕೆ ಅಂತಂದರೆ ಊಟ ಸೇರಲ್ಲಲ್ವ, ಬಾಯಿ ತುಂಬ ಹುಣ್ಣಾಗಿದ್ದರೆ ಊಟ ಸೇರಲ್ಲ. ಇದು ಹೊಟ್ಟೆಗೆ ಕುಡಿದ್ರೂ ಅಷ್ಟಾಗಿ ಇದೂ ಇರೋಲ್ಲ, ತಂಪಿರುತ್ತೆ, ಬೇಗ ವಾಸಿ ಆಗುತ್ತೆ. ಹಾಗಾಗಿ ಮತ್ತು ಕಲ್ಲಂಗಡಿ ಹಣ್ಣಿಂದು ಹೇಳಬೇಕಿತ್ತಿದ್ದು ನಿಮ್ಗೆ ನಾನು. ಏನು ಅಂತಂದರೆ ಕಲ್ಲಂಗಡಿಗೆಲ್ಲ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಹೋದ ಸರಿ ಸೌತೆಕಾಯಿಗೆ ಹೇಳ್ತಾಯಿದ್ರು, ಇವಾಗ ಕಲ್ಲಂಗಡಿಗೆ ಹೇಳ್ತಾ ಇದ್ದಾರೆ. ನಮ್ಮ ರೈತರಿಗೆ ಕಲ್ಲಂಗಡಿಗೆಲ್ಲ ಒಂದೊಂದಕ್ಕೆ ಇಂಜೆಕ್ಟ್ ಮಾಡ್ಕೊಂಡು ಕುತ್ಕೊಳ್ಳೋ ಅಷ್ಟು ಪುರ್ಸೋತಂತೂ ಇರೋಲ್ಲ. ಅವ್ರಿಗೆ ತಿನ್ನೋದಕ್ಕೆ ಟೈಮ್ ಸಿಗೋದು ಕಷ್ಟ ಆಗಿರುತ್ತೆ. ಹಾಗಾಗ್ಬಿಟ್ಟು ಹೇಳ್ತಾಯಿದ್ದೀನಿ. ಸುಮ್ಮನೆ ನಿಜ ಇದ್ದರೆ ಹೇಳ್ಬೋದು, ಬಟ್ ಸುಳ್ಳೆಲ್ಲ ಏನಕ್ಕೆ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಬಟ್ ನಮ್ಮ ರೈತರನ್ನ ಉಳಿಸಿ ಬೆಳೆಸಿ ಅಷ್ಟೇ ಸಾಕು. ನಮ್ಮ ಬೆನ್ನೆಲುಬು ನಮ್ಮ ರೈತರು. ಹಾಗಾಗಿ ಅವ್ರು ಬೆಳೆದ್ರೇ ನಾವು ತಿನ್ನೋಕ್ಕಾಗೋದು. ಅವ್ರು ಬೆಳೆದಿಲ್ಲ ಅಂದರೆ ನಮಗೇನೂ ಸಿಗಲ್ಲ. ಇದು ದೇಹಕ್ಕೆ ತುಂಬಾ ತಂಪು. ಅದರಲ್ಲೂ ಪ್ರೆಗ್ನೆಂಟ್ ಇರೋರು ಕುಡಿಬೋದು, ಇದನ್ನು ಮಕ್ಕಳು ಕುಡಿಬೋದು, ಎಲ್ಲರೂ ದೊಡ್ಡವರು ಕುಡಿಬೋದು, ಎಲ್ಲರೂ ಕುಡಿಬೋದು. ಐ ಹೋಪ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.